ಆಲ್ರೆಡಿ ಡೆವಲಪ್ಡ್ ಫಾರ್ಮ್ ಮಾಡ್ಬಿಟ್ಟಿದ್ದೀರಾ ಸರ್ ನೀವು? ಹೌದು ಮೇಡಮ್, ನೋಡಿ ಈ ತರ ಹಣ್ಣು ನಿಮ್ಗೆ ಗೊಂಚಲು ನೋಡಿ ಯಾವ ರೀತಿ ಇದು ನಾವು ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ, ಮಣ್ಣೆಲ್ಲ ಕೊಟ್ಟು ಅದನ್ನ ಫಲವತ್ತತೆ ಮಾಡಿರೋದಕ್ಕೆ ಈ ಫಸಲು ನಮಗೆ ಬರ್ತಾ ಇರೋದು. ಯಾಕಂದ್ರೆ ಮೇಡಮ್ ನಾವು ಜೀವನದಲ್ಲಿ ನಮಗೆ ನೆಮ್ಮದಿ ಮುಖ್ಯ. ನೆಮ್ಮದಿ ಎಲ್ಲಿದೆ ಅಂದರೆ ನಮ್ಗೆ ನೆರಳು ಫಾರ್ಮ್ಸಲ್ಲೇ ಇದೆ. ಯಾಕಂದರೆ ನಿಮಗೆ ನ್ಯಾಚುರಲ್ಟಿಗೆ ನಿಮಗೆ ಸಿಟಿಯಲ್ಲೆಲ್ಲ ತುಂಬ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಅಲ್ಲಿ ಸಿಟಿ ಜಂಜಾಟದಲ್ಲಿ ಟ್ರಾಫಿಕ್ ಸಮಸ್ಯೆಯಲ್ಲಿ ಇರ್ತೀರ. ನಿಮಗೆ ಆರೋಗ್ಯವಾಗಿರುವಂಥದ್ದು ಒಂದು ಒಳ್ಳೆ ವಾತಾವರಣ ಆಗಿರ್ಬೋದು, ಒಂದು ಒಳ್ಳೆ ಗಾಳಿ ಆಗಿರ್ಬೋದು, ಒಂದು ಒಳ್ಳೆ ಆಹಾರ ಆಗಿರ್ಬೋದು, ಇದೆಲ್ಲ ಸಿಗಬೇಕು ಅಂದರೆ ನಿಮಗೆ ನೆರಳು ಫಾರ್ಮ್ಸ್ ಬಂದರೆ ನಿಮಗೆ ಅತ್ಯುತ್ತಮವಾದಂಥ ನಿಮಗೆ ಒಂದು ರಿಸಲ್ಟ್ಸು, ನಿಮಗೆ ಇಲ್ಲಿ ಒಳ್ಳೆ ನೆಮ್ಮದಿ ಸಿಗುತ್ತೆ, ಹಣ್ಣುಗಳು ಸಿಗ್ತವೆ, ಹೆಚ್ಚಾಗಿ ಮನಸ್ಸಿಗೆ ಖುಷಿ ಸಿಗುತ್ತೆ. ನನಗಂತೂ ಈ ಫ್ರೂಟ್ಸ್ ಎಲ್ಲ ನೋಡಿ ತಿನ್ಬೇಕಂತ ಅನಿಸ್ತಾ ಇದೆ. 100% ಮೇಡಮ್, ಕೋಟಿ ಕೊಟ್ಟರು ಕೂಡ ಈ ಥರ ಆರ್ಗ್ಯಾನಿಕ್ ಆಗಿ ಫ್ರೂಟ್ ಸಿಗಲ್ಲ. ಟೇಸ್ಟ್ ಹೆಂಗಿದೆ ನೋಡ್ತೀನಿ ರೀ. ಹುಳಿ ಥರ ಇದೆ. ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂದರೆ ಸ್ವರ್ಗ ಎಲ್ಲಿದೆ, ನಮ್ಮ ನೆರಳು ಫಾರ್ಮ್ ಹೌಸಲ್ಲಿದೆ. ಇದೆಲ್ಲ ನಾವು ತುಂಬ ಕ್ಯಾಲ್ಕುಲೇಟೆಡ್ ಮಾಡಿ ಯಾವ್ಯಾವ ಹಣ್ಣಿನ ಗಿಡಗಳು ಹಾಕಬೇಕು, ಇದೆಲ್ಲ ತುಂಬ ಆರೋಗ್ಯಕ್ಕೆಲ್ಲ, ಡಯಾಬಿಟೀಸ್ಗೆ, ಜೀರ್ಣಾಂಶಕ್ಕೆ, ನಮ್ಮ ಬೆಳವಣಿಗೆಗಳಿಗೆ ಎಲ್ಲ ತುಂಬ ಒಳ್ಳೆಯದಾಗೋಂಥ ಒಂದು ಹಣ್ಣಿನ ಗಿಡಗಳನ್ನ ಹಾಕಿರ್ತೀವಿ. ಇದು ಸ್ಟಾರ್ ಫ್ರೂಟು. ಅದೇ ರೀತಿ ಇದು ನೋಡ್ಬೋದು ನಲ್ಲಿ ಗಿಡ ನೀವು. ಇದು ಬೆಟ್ಟದಲ್ಲಿ ತುಂಬಾ ಒಳ್ಳೆಯದು. ಶುಗರ್ಗಾಗಿರ್ಬೋದು, ಹೊಟ್ಟೆ ಇದಕ್ಕೆ ಸಮಸ್ಯೆಗಳಿಗಾಗಿರ್ಬೋದು, ಎಲ್ಲದಕ್ಕೂ ಕ್ಯಾನ್ಸರ್ಗೆಲ್ಲ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಆಗುತ್ತೆ ಇದರಲ್ಲಿ. ಮತ್ತು ಮಾವಿನ ಗಿಡ ಹಾಕಿರ್ತೀವಿ, ಮತ್ತು ತೆಂಗಿನ ಮರ ಒಂದು ಕೊಟ್ಟಿರ್ತೀವಿ. ಅದೇ ರೀತಿ ನಿಮಗೆ ಇದೆಲ್ಲ ಆಲ್ಮೋಸ್ಟು ನಿಮಗೆ ಇದೆಲ್ಲ ಡೆವಲಪ್ಮೆಂಟ್ ಆಗಿ ಒಂದು ಗ್ರೀನ್ ಲಶ್ ಕ್ರಿಯೇಟ್ ಆಗಿಬಿಟ್ರೆ ಇದೇ ಒಂದು ಫಾರೆಸ್ಟ್ ಥರ, ಮಿನಿ ಫಾರೆಸ್ಟ್ ಥರ ಇರುತ್ತೆ. ಇಲ್ಲಿ ಯಾವ ಹಣ್ಣಿನ ಗಿಡ ಇಲ್ಲ ಅಂತ ಕೇಳಂಗಿಲ್ಲ. ಸೇಬ್ ಹೊರತುಪಡಿಸಿ ಇನ್ನೆಲ್ಲ ಇದೆ. ಸ್ಟಾರ್ ಫ್ರೂಟ್ಸು, ದಾಳಿಂಬೆ, ಮಾವು, ತೆಂಗು, ಸೀಬೆ. ಆಹಾ, ಒಂದು ಹಳ್ಳಿಗೆ ಹೋದರೆ ಯಾವ ರೀತಿ ವಾತಾವರಣ ಸಿಗುತ್ತೆ ಅದೇ ರೀತಿಯಾಗಿ ವಾತಾವರಣ ಸಿಗುತ್ತೆ. ತುಂಬ ಜನ ಅಂದ್ಕೊಂಡಿರ್ತಾರೆ ನಮ್ಮ ಹತ್ರ ಲ್ಯಾಂಡ್ ಇಲ್ಲ, ಜಮೀನು ಮಾಡಬೇಕು, ಭೂಮಿ ತೊಗೋಬೇಕಂದ್ರೆ ನಮ್ಮ ಕೈಲಿ ಆಗುತ್ತಾ ಅಂತ ಹೇಳಿ. ಆಗುತ್ತೆ. ಬನ್ನಿ ಇಲ್ಲಿಗೆ ಒಂದ್ಸಲಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಲ್ಯಾಂಡ್ ಅಂತ ಹೇಳಿ, ಹೇಗಿದೆ ಇಲ್ಲಿನ ರುಚಿ ಅಂತ ಹೇಳಿ, ಹೇಗಿದೆ ಇಲ್ಲಿನ ಗಾಳಿ, ವೆದರು, ನೆಮ್ಮದಿ ಅಂತ ಹೇಳಿ. ಜಾಕ್ ಫ್ರೂಟ್ ಆಗಿರ್ಬೋದು, ಸ್ಟಾರ್ ಫ್ರೂಟು, ಹಳಸು, ಮತ್ತು ಗೋವಾ, ಮತ್ತು ಒಂದು ತೆಂಗಿನ ಮರ, ಮತ್ತು ಒಂದು ಸೋಪ್ ನೆಟ್ ಪ್ಲ್ಯಾಂಟ್ ಮಾಡಿದ್ದೀವಿ ಆರ್ಗ್ಯಾನಿಕ್ ಆಗಿ. ಸೋಪ್ ನೆಟ್ ಅಂದರೆ ಅದು ಸೀಗೆಕಾಯಿ, ಅದನ್ನು ಯೂಸ್ ಮಾಡೋಂಥದ್ದು. ಅದ್ರ ಜೊತೆಗೆ ನಾವು ಒಂದು 20 ಮಹಾಗನಿ ಮರಗಳು ಹಾಕಿದ್ದೀವಿ, ಟಿಂಬರ್ ಪ್ಲ್ಯಾಂಟ್ಸು. ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ನೀವೊಂದು ಈಗ ಇನ್ವೆಸ್ಟ್ ಮಾಡಿಟ್ರೆ ನಿಮಗೆ ಒಂದು 15 ಇಯರ್ಸ್ ಆದಮೇಲೆ ಅದನ್ನು ಹಾರ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ನಿಮಗೆ ಪ್ಲಾಟ್ ಏನು ಈಗ ಸ್ಪೆಂಡ್ ಮಾಡಿದ್ದೀರಾ ಅದು ನಿಮಗೆ ಮರಗಳಲ್ಲೇ ಬಂದ್ಬಿಡುತ್ತೆ. ಅಂದರೆ ಕಂಪ್ಲೀಟಾಗಿ ಹಳ್ಳಿ ತೋಟದ ಕಾನ್ಸೆಪ್ಟು. ನಮ್ದು ಹಳ್ಳಿಲಿ ಯಾವುದೋ ಒಂದು ಜಮೀನು ಇರುತ್ತೆ, ಮರಗಿಡಗಳೆಲ್ಲ ಬೆಳೆಸಿ ತೋಟ ಮಾಡಿರ್ತೀವಿ, ಅದರಿಂದ ಹೆಂಗೆ ರಿಟರ್ನ್ ಇನ್ವೆಸ್ಟ್ಮೆಂಟ್ ತೆಗಿತೀವಿ, ಇಲ್ಲೂ ಅದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ತೆಗಿಬೋದು.